ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಆಗಿರುವಂತ ಬೆಳವಣಿಗೆ, ಶ್ರೀಗಳ ಭಕ್ತರ ಬೇಡಿಕೆಯಂತೆ ಟ್ರಸ್ಟಿಗಳೀಗ ಲೆಕ್ಕ ಕೊಟ್ಟಿದ್ದಾರೆ. ಹೈಡ್ರಾಮಾದ ಮಧ್ಯೆ ಲೆಕ್ಕವನ್ನ ಪ್ರಧಾನ ಧರ್ಮದರ್ಶಿಗ ಕೊಟ್ಟಿದ್ದಾರೆ. BC ಉಮಾಪತಿ ಪ್ರಧಾನ ಧರ್ಮದರ್ಶಿ ಈಗ ಏನೆಲ್ಲ ಲೆಕ್ಕಗಳನ್ನು ಕೊಡಬೇಕಾಗಿತ್ತು ಅವೆಲ್ಲ ಲೆಕ್ಕವನ್ನ ಈಗ ಕೊಟ್ಟಿದ್ದಾರೆ. 2008ರಿಂದ ಇರುವಂತ ಏನೇನು ಲೆಕ್ಕ ಬೇಕೋ ಅವೆಲ್ಲ ಲೆಕ್ಕಗಳನ್ನು ಈಗ ಕೊಟ್ಟಿದ್ದಾರೆ. BC ಉಮಾಪತಿ ಪ್ರಧಾನ ಧರ್ಮದರ್ಶಿ ಆ ಲೆಕ್ಕ ಏನು ಕೊಟ್ಟಿದ್ದಾರೆ ಅವರು ಕೇಳಿಸ್ಕೊಂಡು. 5 ಲಕ್ಷ ರೂಪಾಯಿ ಚೆನ್ನವೀರಪ್ಪ ಬಳ್ಳಾರಿ 50,000 ರೂಪಾಯಿ, ವಿರೂಪಾಕ್ಷಪ್ಪ ಬಳ್ಳಾರಿ 5 ಲಕ್ಷ ರೂಪಾಯಿ, ಈಶ್ವರಪ್ಪ ಕಲ್ಲೂರ್ಮಠ್ 1 ಲಕ್ಷ ರೂಪಾಯಿ, ಕಬ್ಬೂರ್ ರವಿ 1 ಲಕ್ಷ ರೂಪಾಯಿ, VR ಕರೆಸೂರ್ 10,000 ರೂಪಾಯಿ. ಹಗರಿಬೊಮ್ಮನಹಳ್ಳಿಯಿಂದ ಭಕ್ತರುಗಳು ಕಲೆಕ್ಟ್ ಮಾಡ್ಕೊಂಡು ಬಂದು ಒಟ್ಟು ರೂಪಾಯಿ ದಾನಗಳು ಒಂದು ಎಲ್ಲ ಕಡೆ ರಸೀದಿ ಹಾಕಿ ತಂದು ಕೊಟ್ಟದ್ದು 4,20,000 ರೂಪಾಯಿ. ದಾವಣಗೆರೆ ಹನ್ನೂರು ಮಂಜುಳಮ್ಮ 3 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮೃತ್ಯುಂಜಯ ಬಣಕಾರ್ ಅವರು 5 ಲಕ್ಷ ರೂಪಾಯಿದಲ್ಲಿ ಫಸ್ಟ್ 2 ಲಕ್ಷ ಕೊಟ್ಟಾರೆ, ಮತ್ತೆ 3 ಲಕ್ಷ ಕೊಟ್ಟಿದ್ದಾರೆ. ಕೊಟ್ಟಬಸಪ್ಪ ಅನ್ನೋರು ಏಸಿಕೆ ನಮ್ಮ ಸಮಾಜ ಕಟ್ಟಕ್ಕೆ ಅವರೇ ಕಾರಣ. ನಾವು ಅಖಿಲ ಭಾರತ ವೀರ ಸೇವಾ ಮಹಾಸಭಾದಾಗಿದ್ದಾಗ ಅವತ್ತಿನ ದಿವಸ ಬಸವರಾಜ್ ದಿಂಡೂರರು ಬೆಟ್ಟಪ್ಪರು ನೀವು ಆಗ್ರಿ ಅಂತ ಅವತ್ತಿನ ದಿವಸ ಬಂದು ದಾವಣಗೆರೆಯಲ್ಲಿ ಕುತ್ಕೊಂಡು ಏನ್ ನಮ್ಮ ಸಮಾಜದ MP ಸಿದ್ದಾಳ್ ಅವರಾಗ್ಲಿ, PC ಸಿದ್ದನಗೌಡರಾಗ್ಲಿ, ಸಮಾಜದ ಮುಖಂಡರು ಬಂದು ಇವತ್ತು ನಮ್ಮ ಪಂಚಮಶಾಲಿ ಸಮಾಜ ನಾವು ಸಂಘಟನೆ ಮಾಡಬೇಕಾಗಿದೆ, ನೀವು ಅಧ್ಯಕ್ಷರಾಗಿರಿ, ನಾವೆಲ್ಲ ಕೆಲಸ ಮಾಡಿಸ್ತೇವೆ ಅಂತೇಳಿ ಒತ್ತಾಯವಾಗಿ ಕೆಲಸ ಮಾಡಿಸಿದ್ರು. ಅವತ್ತು ನಾವು ಯೋಚನೆ ಮಾಡಿದ್ವಿ, ಬಾವಿ ಬೆಟ್ಟಪ್ಪನವರು ಒಂದು ಭಾರತ ದೇಶದಲ್ಲಿಯೇ ಜಿಲ್ಲಾ ಇದ್ರ ಸಂಘದ ಒಂದು ಅಧ್ಯಕ್ಷತೆ ವಹಿಸಿ ಪ್ರಪ್ರಥಮ ಸ್ಥಾನ ತಗೊಂಡರು. ಒಂದು ಆಮೇಲೆ ಇದ್ರದ್ದು ಯಾವ್ದ್ರಿ ಎಂತ ಲ್ಯಾಂಡ್ ಆರ್ಮಿ ಚೇರ್ಮನ್ ಆಗಿದ್ರು. ಬೇಕಾದಂತ ಅಂತ ಒಂದು ವ್ಯಕ್ತಿ ಸಮಾಜಕ್ಕೋಸ್ಕರ ದುಡಿಯಕ್ ಬಂದಾಗ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದರಲ್ಲಿ ದುಡುಕಿದ್ವಿ ಅಂತ ಇದರಲ್ಲಿ ಬಂದ್ವಿ ಅಂತ ಹೇಳಕ್ ಸಂತೋಷ ಆಗ್ತಿದೆ. ಇದ್ರ ಜೊತೆಗೆ ಮುಂದೆ ಶ್ರೀಮತಿ ಕಡ್ಲಿ ಸುಧಾ ಕೊಟ್ರಪ್ಪನವರು 1 ಲಕ್ಷ ರೂಪಾಯಿ. ಸೊ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನುವಂಥ ಲೆಕ್ಕವನ್ನು ಇವರು ಕೊಡ್ತಾ ಇದ್ದಾರೆ. ಬಟ್ ಅಲ್ಲಿ ಕೇಳ್ತಾ ಇರುವಂಥದ್ದು, ಆ ಕೊಟ್ಟಿರುವಂಥ ದುಡ್ಡು ಏನಾಯಿತು, ಎಲ್ಲಿ ಹೋಯಿತು, ಇವೆಲ್ಲ ಪ್ರಶ್ನೆಗಳನ್ನು ಅಲ್ಲಿರುವಂಥವ್ರು ಕೇಳ್ತಾ ಇದ್ದಾರೆ, ಯಾರೋ ಶ್ರೀಗಳ ಪರವಾಗಿರೋರು. ಹಾಗಾಗಿ ಇದು ಮುಗಿಯದ ಒಂದು ರೀತಿಯಾದಂಥ ಕಥೆ, ಇದು ಮುಗಿಯುವಂಥ ಹಂತದಲ್ಲಿ ಇಲ್ಲ. ಅದು ಯಾಕೆ ಅಂತಾರೆ, ಅವ್ರು ಹೇಳೋದು ಒಂದು, ಅಲ್ಲಿ ನಾವು ಕೇಳೋದು ಒಂದು ಅನ್ನುವಂಥ ಮಾತುಗಳನ್ನು ಅಲ್ಲೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಮುಗಿಯದ ಕಥೆ ಆಗಿಬಿಟ್ಟಿದೆ, ಈಗ ನಡೀತಾ ಇದೆ ಅದು ಹಾಗೆ. ಸೊ ಅದು ಎಲ್ಲಿಗೆ ಹೋಗುತ್ತೆ, ಯಾವ ರೀತಿಯಾಗಿ ಹೋಗುತ್ತೆ ಗೊತ್ತಿಲ್ಲ ಈಗ. ಬಟ್ ಈ ಮಠದ ಕಥೆ ಅಂತೂ ಈಗ ಒಂದು ರೀತಿಯಾಗಿ ಎಲ್ಲವೂ ಕೂಡ ಗಬ್ಬೆದ್ದು ಹೋಗುವಂಥ ಪರಿಸ್ಥಿತಿಯಲ್ಲಿದೆ.